ನಮಸ್ಕಾರ ಸ್ನೇಹಿತರೆ, ಕನ್ನಡಿಗ ಚಾನಲ್ YTಯಿಂದ ಡಾಕ್ಟರ್ SS ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ನಿಮ್ಮನ್ನು ಒಂದು ಅಚ್ಚರಿಯಾದಂಥ ಒಂದು ದೇಶಕ್ಕೆ ಕರೆದೊಯ್ಯಲಿಕ್ಕೆ ಬಯಸಿದ್ದೇನೆ. ನಿಜಕ್ಕೂ ಕೂಡ ಆ ದೇಶ ಪುಟ್ಟ ದೇಶ. ಆ ಪುಟ್ಟ ದೇಶದಲ್ಲಿ ಇರ್ತಕ್ಕಂಥ ಒಂದು ಹಲವಾರು ಸಂಗತಿಗಳನ್ನು ಕೂಡ ನಿಮಗೆ ತಿಳಿಸಲಿಕ್ಕೆ ಹಾಗೂ ಆ ದೇಶದ ವಿಶಿಷ್ಟವಾದಂಥ ಸಂಪದ್ಭರಿತವಾದಂಥ ಶ್ರೀಮಂತಿಕೆಯ ತುತ್ತ ತುದಿಯಲ್ಲಿ ಇರ್ತಕ್ಕಂಥ ವಿಷಯಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ. ನಿಜಕ್ಕೂ ಕೂಡ ಅದು ಪುಟ್ಟ ದೇಶವಾದರೂ ಕೂಡ ಅಲ್ಲಿ ಇರ್ತಕ್ಕಂಥ ಸ್ವರ್ಗದಂಥ ಜೀವನವನ್ನು ನೆನಪು ಮಾಡಿಕೊಂಡ್ರೆ ನಾವು ಈಗಲೇ ಕೂಡ ಹೋಗಬೇಕು ಅನ್ನುವಂಥ ಭಾವನೆಯೊಂದಿಗೆ ನಿಮ್ಮ ಬ್ಯಾಗನ್ನು ಕೂಡ ಈ ಕೂಡಲೇ ನೀವು ರೆಡಿ ಮಾಡಿಕೊಂಡು ಆ ದೇಶಕ್ಕೆ ಹೋಗುವಂಥ ಭಾವನೆಗಳು ನಿಮ್ಮಲ್ಲಿ ಉದ್ಭವವಾಗ್ತವೆ. ಹಾಗಿರುವಾಗ ಆ ಪುಟ್ಟ ದೇಶ ಯಾವುದು ಅಂತಂದರೆ ಅದು ಲಕ್ಸಂಬರ್ಗ್. ಯುರೋಪಿಯನ್ ದೇಶಗಳಲ್ಲಿ ಇರ್ತಕ್ಕಂಥ ಲಕ್ಸಂಬರ್ಗ್ ವಿಶ್ವದಲ್ಲಿ ಅತಿ ಶ್ರೀಮಂತ ರಾಷ್ಟ್ರಗಳಲ್ಲಿ ಒಂದು. ಆ ದೇಶದ ಶ್ರೀಮಂತಿಕೆಗೆ ಕಾರಣಗಳೇನು ಅನ್ನುವಂಥ ವಿಷಯವನ್ನು ಕೆದಕಿದಾಗ ಅಲ್ಲಿ ಹಲವಾರು ಸಂಗತಿಗಳು ನಮ್ಮ ಬೆಳಕಿಗೆ ಬರ್ತವೆ. ಹಾಗಿರುವಾಗ ಆ ದೇಶದ ಒಟ್ಟು ವಿಸ್ತೀರ್ಣ ಎಷ್ಟು ಅಂತ ನೀವು ಕೇಳಿದ್ರೆ ನಿಮಗೆ ಆಶ್ಚರ್ಯವಾಗಬಹುದು. ನಮ್ಮ ದೇಶದಲ್ಲಿ ಇರತಕ್ಕಂಥ ಒಂದು ಜಿಲ್ಲೆಯ ಪೂರ್ಣ ವಿಸ್ತೀರ್ಣಕ್ಕಿಂತಲೂ ಕೂಡ ಕಡಿಮೆ ಆಗಿರ್ತಕ್ಕಂಥ ಭೌಗೋಳಿಕ ವಿಸ್ತಾರವನ್ನು ಹೊಂದಿರತಕ್ಕಂಥ ಒಂದು ಪುಟ್ಟ ದೇಶ. ಆ ದೇಶದ ಒಟ್ಟು ಭೌಗೋಳಿಕ ವಿಸ್ತಾರ 2586 ಚದುರ ಕಿಲೋಮೀಟರ್. ಅದನ್ನು ಊಹಿಸಿಕೊಳ್ಳಿ, ಅಂದರೆ ಅದು ಎಷ್ಟು ಚಿಕ್ಕದಾಗಿರಬೇಕು ಅನ್ನುವಂಥದ್ದನ್ನು. ಜೊತೆಗೆ ನಮ್ಮ ಒಂದು ಜಿಲ್ಲೆಯ ಭೌಗೋಳಿಕವಾಗಿ ನಮ್ಮ ಜಿಲ್ಲೆ ದೊಡ್ಡದಾಗಿರ್ಬೋದು, ಅದಕ್ಕಿಂತಲೂ ಚಿಕ್ಕದಂಥ ಒಂದು ಭೌಗೋಳಿಕ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ದೇಶ ಆ ಲಕ್ಸಂಬರ್ಗ್ ದೇಶದ ಒಟ್ಟು ಜನಸಂಖ್ಯೆಯನ್ನು ನೀವು ಕೇಳಿದರೆ ನಿಮಗೆ ಆಶ್ಚರ್ಯವಾಗುತ್ತೆ. ಹಾಗಾದರೆ ಆ ದೇಶದ ಒಟ್ಟು ಜನಸಂಖ್ಯೆ ಎಷ್ಟು ಇರಬಹುದು ಅನ್ನುವಂಥ ಕುತೂಹಲ ನಿಮ್ಮಲ್ಲಿ ಇರಬಹುದು. ಹಾಗಿರುವಾಗ ಆ ದೇಶದ ಒಟ್ಟು ಜನಸಂಖ್ಯೆ ಕೇವಲ 7 ಲಕ್ಷ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಆ ಪುಟ್ಟ ದೇಶ ಇವತ್ತು ವಿಶ್ವದಲ್ಲಿ ತನ್ನ ಶ್ರೀಮಂತಿಕೆಗೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು, ಜೊತೆಗೆ ವಿಶಿಷ್ಟವಾದಂಥ ದೇಶವನ್ನು ಕಟ್ಟಿಕೊಂಡಿರ್ತಕ್ಕಂಥ ಅವರ ಜೀವನ ಕ್ರಮಗಳನ್ನು ಕೇಳಿದರೆ ನಿಮಗೆ ಒಂದು ಕ್ಷಣ ಹಾರಬಹುದು. ಹಾಗಿರುವಾಗ ಆ ದೇಶದಲ್ಲಿ ಇರತಕ್ಕಂಥ ಆರ್ಥಿಕ ಪರಿಸ್ಥಿತಿಗಳು ಏನು, ಜೊತೆಗೆ ಅಲ್ಲಿ ಇರತಕ್ಕಂಥ ಶೈಕ್ಷಣಿಕ ಪದ್ಧತಿ ಅಂಥದ್ದು, ಹಾಗೂ ಅಲ್ಲಿ ಅವರು ಕೆಲಸಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅನ್ನೋದನ್ನು ಅರಿತುಕೊಂಡಾಗ, ಜೊತೆಗೆ ಆ ದೇಶದ ರಾಜಕೀಯ ವಿಷಯವನ್ನು ನೀವು ಕೆದಕಿದಾಗ ನಿಜಕ್ಕೂ ಕೂಡ ನಿಮಗೆ ಆಶ್ಚರ್ಯವಾಗುತ್ತೆ. ಹಾಗಿರುವಾಗ ಆ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಮೊದಲು ನಾನು ಹೇಳಲಿಕ್ಕೆ ಬಯಸ್ತಿದ್ದೇನೆ. ನಿಜಕ್ಕೂ ಕೂಡ ಅಲ್ಲಿ IT-BT ಉದ್ಯೋಗಿಗಳು ಹಾಗೂ ಕುಶಲಕರ್ಮಿಗಳು ಹಾಗೂ ಜೊತೆಗೆ ಉನ್ನತ ಒಂದು ವಿಚಾರಗಳನ್ನು ಹೊಂದಿರತಕ್ಕಂಥವರು ಆ ದೇಶವನ್ನು ಇವತ್ತು ಈ ಮಟ್ಟಿಗೆ ತಂದಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾದರೆ ಆ ದೇಶದಲ್ಲಿ ಕೂಲಿ ಕಾರ್ಮಿಕರೇ ಇಲ್ಲ ಅಂತ ನೀವು ಕೇಳ್ಬೋದು. ಅದು ಕೂಡ ಸತ್ಯ. ಹಾಗಿರುವಾಗ ಅಲ್ಲಿ ಒಬ್ಬ ಕೂಲಿ ಕೆಲಸ ಮಾಡುವಂಥ ವ್ಯಕ್ತಿ ಎಷ್ಟು ಸಂಪಾದನೆ ಮಾಡಬಹುದು ಅನ್ನುವಂಥ ವಿಚಾರವನ್ನು ಹೇಳಲಿಕ್ಕೆ ನಾನು ಬಯಸಿದ್ದೇನೆ. ಹಾಗಿರುವಾಗ ಒಬ್ಬ ಕೂಲಿ ನಮ್ಮ ದೇಶದಲ್ಲಿ ಎಷ್ಟು ಸಂಪಾದನೆ ಒಂದು ತಿಂಗಳಿಗೆ ಮಾಡ್ತಾನೆ, ಜೊತೆಗೆ ಆ ಒಬ್ಬ ಕೂಲಿ ಆ ದೇಶದಲ್ಲಿ ಒಂದು ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತಾನೆ, ಅವನ ಸಂಬಳವೆಷ್ಟು ಅಂತ ನೀವು ಕೇಳಿದರೆ ನಿಮಗೆ ಒಂದು ಆಶ್ಚರ್ಯವಾದಂಥ ಒಂದು ಸಂಗತಿ ಬೆಳಕಿಗೆ ಬರುತ್ತೆ. ಅದೇನಂತಂದರೆ ಒಬ್ಬ ಕೂಲಿ ಕೆಲಸ ಮಾಡುವಂಥ ವ್ಯಕ್ತಿ ಆ ದೇಶದಲ್ಲಿ 4,70,000 ಸಂಬಳವನ್ನು ಪಡಿತಾನೆ. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ನಮ್ಮ ದೇಶದಲ್ಲಿ 4,70,000 ರೂಪಾಯಿಗಳನ್ನು ನಾವು ಸಂಪಾದನೆ ಮಾಡಬೇಕಾದ್ರೆ ಎಷ್ಟು ಸಮಯ ತೆಗೆದುಕೊಳ್ತೈತಿ ಅನ್ನುವಂಥ ವಿಚಾರವನ್ನು ನಾವು ಮಾಡಿದರೆ ನಮಗೆ ಆಶ್ಚರ್ಯವಾಗುವುದರಲ್ಲಿ ಸಂದೇಹವಿಲ್ಲ ತಾನೇ. ಹಾಗಿರುವಾಗ ಆ ದೇಶದಲ್ಲಿ ಇಷ್ಟೊಂದು ಸಂಪದ್ಭರಿತವಾದಂಥ ಆರ್ಥಿಕ ಸ್ಥಿತಿ ಇದೆ. ಜೊತೆಗೆ ಒಬ್ಬ IT-BT ಉದ್ಯೋಗಿಗಳು, MBA ಪದವೀಧರರು, ಆಮೇಲೆ ವೈದ್ಯಕೀಯ ವೃತ್ತಿಯನ್ನು ಅವಲಂಬಿಸಿರ್ತಕ್ಕಂಥವರು, ಇವರು ಹೋಗಿ ಅಲ್ಲಿ ಕೆಲಸವನ್ನು ಮಾಡಿದರೆ ಇವರು ಎಷ್ಟು ಸಂಪಾದನೆ ಮಾಡಬಹುದು ಅನ್ನುವಂಥ ವಿಚಾರಗಳನ್ನು ನೀವು ಮಾಡಿದರೆ ನಿಮಗೆ ಆಶ್ಚರ್ಯವಾಗಬಹುದಲ್ಲವೇ. ಹಾಗಿರುವಾಗ ಆ ದೇಶದಲ್ಲಿ ಒಬ್ಬ IT-BT ಉದ್ಯೋಗಿ, ಒಬ್ಬ MBA ಪದವೀಧರ, ಒಬ್ಬ ವೈದ್ಯ ಕೋಟಿ ಸಂಪಾದನೆಯನ್ನು ಮಾಡ್ಬೋದು.
ಸುಮಾರು 10ರಿಂದ 15 ವರ್ಷ ಆ ದೇಶದಲ್ಲಿ ನೀವು ಉದ್ಯೋಗವನ್ನು ಮಾಡಿ ಮರಳಿ ನಮ್ಮ ದೇಶಕ್ಕೆ ಬಂದು ಇಲ್ಲಿ ನೂರಾರು ಕೋಟಿಗಳನ್ನು ಸಂಪಾದನೆ ಮಾಡಿರ್ತಕ್ಕಂಥ ಹಣವನ್ನು ತಂದು ಇಲ್ಲಿ ನೀವು ಸಮೃದ್ಧವಾದಂಥ ಸುಂದರವಾದಂಥ ಹಾಗೂ ಶ್ರೀಮಂತಿಕೆ ಜೀವನವನ್ನು ಕಟ್ಟಿಕೊಳ್ಳಬಹುದು ಅನ್ನುವಂಥ ಒಂದು ಭಾವನೆಯನ್ನು ಕೂಡ ನೀವು ಹೊಂದಿದ್ದೀರಿ ಅನ್ನುವಂಥ ಭಾವನೆ ನನ್ನದು. ಹಾಗಿರುವಾಗ ತಡಬೇಕೆ ಕುಶಲಕರ್ಮಿಗಳು ಹಾಗೂ IT-BT ಉದ್ಯೋಗಿಗಳು, MBA ಪದವೀಧರರು ಹಾಗೂ ನರ್ಸ್ಗಳು, ಜೊತೆಗೆ ವೈದ್ಯಕೀಯ ವೃತ್ತಿಯಲ್ಲಿ ಇರುವಂಥವರು ಕೂಡಲೇ ನೀವು ಆ ದೇಶಕ್ಕೆ ಹೋಗಿ ಆ ದೇಶದ ಒಂದು ಉದ್ಯೋಗಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳ್ರಿ. ಇದಕ್ಕಿಂತ ಪೂರ್ವದಲ್ಲಿ ಆ ದೇಶ ಯುರೋಪಿಯನ್ ಕಂಟ್ರಿಗಳ ಉದ್ಯೋಗಿಗಳಿಗೆ ಮಾತ್ರ ಅವಕಾಶ ಕೊಡ್ತಿತ್ತು. ಆದರೆ ಈಗ ವಿಶ್ವದ ಯಾವುದೇ ರಾಷ್ಟ್ರದ ವ್ಯಕ್ತಿಗಳು ಕೂಡ ಅಲ್ಲಿ ಹೋಗಿ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಬಹುದು, ಸಂಪಾದನೆ ಮಾಡಬಹುದು ಅನ್ನುವಂಥ ವಿಶಾಲ ಭಾವನೆಯನ್ನು ಹೊಂದಿ ಎಲ್ಲರಿಗೂ ಕೂಡ ಮುಕ್ತವಾದಂಥ ಆ ದೇಶದಲ್ಲಿ ಕೆಲಸ ಮಾಡುವಂಥ ಅವಕಾಶಗಳನ್ನು ಲಕ್ಸಂಬರ್ಗ್ ಒದಗಿಸಿಕೊಟ್ಟಿದೆ. ಆಮೇಲೆ ಅಲ್ಲಿಯ ಬ್ಯಾಂಕಿಂಗ್ ವ್ಯವಸ್ಥೆ ಅಂತಂದ್ರೇ ಅದು ಅಚ್ಚರಿಯನ್ನು ಹುಟ್ಟಿಸುವಂಥದ್ದು. ಯಾಕಂದ್ರೆ ಯುರೋಪಿಯನ್ ದೇಶಗಳಲ್ಲಿ ಇರತಕ್ಕಂಥ ಎಲ್ಲ ಬ್ಯಾಂಕಿಂಗ್ ಮುಖ್ಯ ಕಚೇರಿಗಳು ಕೂಡ ಆ ದೇಶದಲ್ಲಿದೆ, ಲಕ್ಸಂಬರ್ಗ್ದಲ್ಲಿಯೇ ಇವೆ. ಜೊತೆಗೆ ಯುರೋಪಿಯನ್ ಕೋರ್ಟು ಕೂಡ ಆ ದೇಶದಲ್ಲಿ ತನ್ನ ಕಾರ್ಯಚಟುವಟಿಕೆಗಳನ್ನು ನಡೆಸ್ತಾ ಇದೆ. ಆಮೇಲೆ ಅಲ್ಲಿ ಸುಂದರವಾದಂಥ ಪರಿಸರ, ಆ ದೇಶದ ಸುತ್ತಲೂ ಹರಿತಿರ್ತಕ್ಕಂಥ ನದಿಗಳು, ಹಳ್ಳ ಕೊಳ್ಳಗಳು ಹಾಗೂ ಆ ಒಂದು ಶುಭ್ರವಾದ ವಾತಾವರಣ ಆ ದೇಶದಲ್ಲಿ ಇದೆ. ಜೊತೆಗೆ ಆ ದೇಶದ ಒಂದು ಭವ್ಯ ಕಟ್ಟಡಗಳು ಹಾಗೂ ವಿಶಾಲವಾದಂಥ ಅರಮನೆಯನ್ನು ಹೊಂದಿರತಕ್ಕಂಥ ಒಂದು ಪುಟ್ಟ ದೇಶ. ಹಾಗಿರುವಾಗ ಆ ದೇಶದ ರಸ್ತೆಗಳು ಯಾವ ರೀತಿ ಇರಬಹುದು ಅನ್ನುವಂಥ ಪರಿಕಲ್ಪನೆಯನ್ನು ಕೂಡ ನಾವು ಮಾಡಿಕೊಂಡ್ರೆ ನಮಗೆ ಆಶ್ಚರ್ಯವಾಗುತ್ತೆ. ಹಾಗಿದ್ರೆ ಅದು ಹಾಗೆ ಇರ್ಬೋದು ಅಂತಂದರೆ ನೀವು ಎಲ್ಲಿಯೇ ಗಾಡಿ ಸ್ಟಾರ್ಟ್ ಮಾಡಿದರೂ ಕೂಡ ನಡುವೆ ಎಲ್ಲಿಯೂ ಕೂಡ ಬ್ರೇಕ್ ಹಾಕದೆ ನೀವು ಎಲ್ಲಿ ಬೇಕಾದಲ್ಲಿ ಹೋಗ್ಬೋದು. ಅಂಥ ಒಂದು ಸುಂದರವಾದಂಥ ಸುಸಜ್ಜಿತವಾದಂಥ ರಸ್ತೆಗಳ ಒಂದು ವ್ಯವಸ್ಥೆಯೂ ಕೂಡ ಅಲ್ಲಿದೆ. ಆಮೇಲೆ ಅಲ್ಲಿ ರೈಲು ಸಂಚಾರ ಹಾಗೂ ಬಸ್ ವ್ಯವಸ್ಥೆಯು ಕೂಡ ಉಚಿತವಾಗಿದೆ. ನೀವು ಎಲ್ಲಿಯೇ ಹೋದರೂ ಕೂಡ ಎಷ್ಟೇ ದೂರದ ಪ್ರಯಾಣವನ್ನು ಮಾಡಿದರೂ ಕೂಡ ಒಂದು ರೂಪಾಯಿಗಳನ್ನು ಕೂಡ ನೀವು ಟಿಕೆಟ್ಗಾಗಿ ಖರ್ಚು ಮಾಡುವಂತಿಲ್ಲ. ಹಾಗಿರುವಾಗ ಆ ದೇಶದ ಒಂದು ಪರಿಸ್ಥಿತಿಯಲ್ಲಿ ಆ ದೇಶ ಯಾಕೆ ಇಷ್ಟು ಮುಂದುವರೆದಿದೆ ಅಂತಂದರೆ ಅಲ್ಲಿ ಎಲ್ಲರಿಗೂ ಕೂಡ ತಮ್ಮ ಜೀವನದ ಕ್ರಮವನ್ನು, ತಮ್ಮ ಒಳ್ಳೆಯ ಭವಿಷ್ಯವನ್ನು ರೂಪಿಸಿಕೊಳ್ಳಲಿಕ್ಕೆ ಅವಕಾಶಗಳಿವೆ. ಆಮೇಲೆ ಆ ದೇಶದ ಆರ್ಥಿಕ ಪರಿಸ್ಥಿತಿ ಇಷ್ಟು ಸದೃಢವಾಗಿರಬೇಕಾದ್ರೆ ಅಲ್ಲಿಯ ಇರ್ತಕ್ಕಂಥ ವ್ಯಕ್ತಿಗಳು ಯಾವತ್ತೂ ಕೂಡ ಕಡಿಮೆ ಸಂಬಳ ಬರುವಂಥ ಉದ್ಯೋಗಗಳನ್ನು ಯಾವತ್ತೂ ಕೂಡ ಇಷ್ಟಪಡೋದಿಲ್ಲ. ಅವರು ಹೆಚ್ಚಿನ ಒಂದು ಉದ್ಯೋಗಗಳಿಗಾಗಿಯೇ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಅದರಲ್ಲಿ ಅವರು ಸಕ್ಸಸ್ ಕೂಡ ಆಗಿದ್ದಾರೆ. ಹಾಗಿರುವಾಗ ಆ ದೇಶದ ಆರ್ಥಿಕ ಪರಿಸ್ಥಿತಿಯಲ್ಲಿ ಒಬ್ಬ ಭಾರತೀಯ ವ್ಯಕ್ತಿಯು ಕೂಡ ತನ್ನ ಒಂದು ಕೊಡುಗೆಯನ್ನು ಸಲ್ಲಿಸ್ತಾ ಇದ್ದಾರೆ ಅನ್ನುವಂಥ ವಿಷಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೇನೆ. ಅವರು ಯಾರಂತಂದರೆ ವಿಶ್ವದಲ್ಲಿ 2ನೇ ಅತಿ ದೊಡ್ಡ ಸ್ಟೀಲ್ ಉದ್ಯಮಿ ಆಗಿರ್ತಕ್ಕಂಥ ಲಕ್ಷ್ಮಿ ಮಿತ್ತಲ್ ಅವರು ಕೂಡ ಆ ಒಂದು ದೇಶದ ಆರ್ಥಿಕ ಸುಧಾರಣೆಗೆ, ಆರ್ಥಿಕ ಭದ್ರತೆಗೆ ಕಾರಣರಾಗಿದ್ದಾರೆ ಅನ್ನುವಂಥ ಹೆಮ್ಮೆಯ ಸಂಗತಿಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಹಾಗಿರುವಾಗ ಅಲ್ಲಿ ಆ ದೇಶದಲ್ಲಿ ಇರತಕ್ಕಂಥ ವಿಶಿಷ್ಟವಾದಂಥ ಸಂದರ್ಭವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೇನೆ. ಯಾಕಂದರೆ ಯಾರೇ ಉದ್ಯೋಗಿಗಳಲ್ಲಿ ಹೋದರೂ ಕೂಡ ಅವರ ಜೊತೆಗೆ ಅವರ ಪತ್ನಿಯರನ್ನು ಕೂಡ ಕರೆದುಕೊಂಡು ಹೋಗ್ಬೋದು. ಅವರ ಪತ್ನಿಯರು ಕೂಡ ಅಲ್ಲಿ ಸಂಪಾದನೆಯನ್ನು ಮಾಡಿ ಬದುಕಬಹುದು. ಆಮೇಲೆ ಅಲ್ಲಿಯ ಒಂದು ವಿಶಿಷ್ಟ ಸಂಪ್ರದಾಯವಿದೆ. ಅದೇನಂತಂದರೆ ಯಾವತ್ತೂ ಕೂಡ ಅವರು ಕ್ರಿಮಿನಲ್ಗಳನ್ನು ಸಹಿಸೋದಿಲ್ಲ ಹಾಗೂ ಸ್ವಚ್ಛವಾದಂಥ, ಸುಂದರವಾದಂಥ, ಸಮೃದ್ಧವಾದಂಥ ಸೊಗಸಾದ ಜೀವನವನ್ನು ನಡೆಸುವಲ್ಲಿ ಅವರು ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಆಮೇಲೆ ಆ ದೇಶಕ್ಕೆ ಹೋಗಿ ಬರಬೇಕಾದ್ರೆ ಎಷ್ಟು ಸಮಯ ಹಿಡಿಬೋದು ಹಾಗೂ ನಮ್ಮ ಭಾರತದಿಂದ ಎಷ್ಟು ಕಿಲೋಮೀಟರ್ಗಳ ಅಂತರದಲ್ಲಿ ಆ ದೇಶ ಇದೆ ಅಂತೇಳಿ ನೀವು ಕೇಳ್ಬೋದು. ಆ ದೇಶ ಭಾರತದಿಂದ 6300 ಕಿಲೋಮೀಟರ್ಗಳ ಅಂತರದಲ್ಲಿ ಇದೆ. ಆಮೇಲೆ ಆ ದೇಶಕ್ಕೆ ಹೋಗಬೇಕಾದ್ರೆ ಹಿಡಿಯುವಂಥ ಸಮಯ ಸುಮಾರು 12ರಿಂದ 13 ಗಂಟೆಗಳ ಕಾಲ. ಹಾಗಿರುವಾಗ ತಡಬೇಕೆ? ನಿಮ್ಮಲ್ಲಿ ಕುಶಲಕರ್ಮಿಗಳಾಗಿದ್ದೀರಾ, IT-BT ಉದ್ಯೋಗಿಗಳಾಗಿದ್ದೀರಾ, ಇಂಜಿನಿಯರ್ಗಳಾಗಿದ್ದೀರಾ, BCA MCAಗಳ ಪದವೀಧರರಾಗಿದ್ದೀರಾ, MBA ಪದವೀಧರಗಳಾಗಿದ್ದೀರಾ, ವೈದ್ಯ ವೃತ್ತಿಯನ್ನು ನಡೆಸ್ತಾ ಇದ್ದೀರಾ, ನರ್ಸ್ಗಳಾಗಿದ್ದೀರಾ,
ಎಲ್ಲರೂ ಕೂಡ ಅಲ್ಲಿ ಆ ದೇಶಕ್ಕೆ ಹೋಗಿ ನಿಮ್ಮ ಆರ್ಥಿಕ ಸ್ಥಿತಿಗತಿಗಳನ್ನು ಯಾಕೆ ಹೆಚ್ಚು ನೀವು ಪಡಿಬಾರದು, ಆಮೇಲೆ ಸುಮಾರು 10-15 ವರ್ಷಗಳ ಕಾಲ ನೀವು ಅಲ್ಲಿ ಸಂಪಾದನೆ ಮಾಡಿಕೊಂಡು ಬಂದು ನಮ್ಮ ದೇಶದಲ್ಲಿ ನೀವು ಉಜ್ವಲವಾದಂಥ ಭವಿಷ್ಯವನ್ನು ಕಟ್ಟಿಕೊಳ್ಬೋದು. ಹಾಗಿದ್ದಾಗ ತಡಬೇಕೆ, ಎಲ್ಲರೂ ಕೂಡ ಆ ದೇಶಕ್ಕೆ ಹೋಗ್ರಿ. ಆ ದೇಶದ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ನಮ್ಮ ದೇಶಕ್ಕೂ ಕೂಡ ನೀವು ತೆಗೆದುಕೊಂಡು ಬನ್ನಿರಿ. ಇಲ್ಲಿಯೂ ಕೂಡ ಆ ಪರಿಸ್ಥಿತಿ ನಿರ್ಮಾಣವಾಗಲಿ. ಭಾರತದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನಾವು ವಿಶ್ವದ ಶ್ರೀಮಂತರಲ್ಲಿ ಒಬ್ಬರು ಅನ್ನುವಂಥ ಒಂದು ಹೆಮ್ಮೆಯ ವಿಷಯವನ್ನು ಹೇಳುವಂತಾಗಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಗೆ ಇಲ್ಲಿಯವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.